ಬನ್ಕಲ್ ಬಂದಿದ್ದೀವಿ. ಬನ್ಕಲ್ಲಿಂದ ಈಗ ಒಂದು ಕಾಡು ದಾರಿಯಲ್ಲಿ ಹೋಗ್ತಿದ್ದೀವಿ ಮನೆಗೆ. ಯಾವ ಊರಿಗಂತ ಹೋಗ್ತಿದ್ದೀವಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ದಾರಿ ಬರ್ತಿರೋದು. ನನ್ನ ಜೊತೆ ನನ್ನ ತಮ್ಮ ಅಪ್ಪು ಫ್ಯಾನು ಅಂತ ಹೇಳ್ಕೊಂಡು ಓಡಾಡ್ತವನೆ. ಫ್ಯಾನಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ. ಅವನು ಫಸ್ಟ್ ಟೈಮ್ ಬರ್ತಿದ್ರು ಈ ರೋಡಿಗೆ, ಕಾಡೊಳಗೆ. ನಾನು ಇದು ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲಿ ಭಾರಿ ಡೌಟ್ ಆಗಿದೆ, ಎತ್ತಡ ಹೋಗೋದಂತ ಗೊತ್ತಿಲ್ಲ. ಮೋಸ್ಟ್ಲಿ ಈ ಕಡೆ ದೇವಸ್ಥಾನ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನಂತ ಗೊತ್ತಿಲ್ಲಪ್ಪ. ಎಲ್ಲಾದರೂ ಮಿಸ್ ಆದರೆ ಇದು ವಿಡಿಯೋ ನಾವೇ ನೋಡ್ಕೊಳ್ತಿರ್ತೀವಿ. ಕಣ್ಣದ ಕಡಲಿಗೆ ಅಂಬಲಿಸಿದೆ ಮನ, ಕಾದಾರಿ ಕಾಣದೆ ಆಗಿದೆ. ಹೋಗ್ತಾಯಿದ್ದೀವಿ ದಾರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಯಾವ ಸ್ಕೂಲ್ಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೆಕ್ಸ್ಟು ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತೇನೋ ಗೊತ್ತಿಲ್ಲ. ರೀಚ್ ಆದಮೇಲೆ ಬರ್ಬೋದಿತ್ತು. ಸೊ ಈಗ ಕರ್ಕೊಂಡು ಹೋಗ್ತೇನೆ. ಅವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಡೆದಂತೂ ಸುಸ್ತಾಗ್ಬಿಡ್ತು. ಮಳೆ ಬೇರೆ ಬರ್ತಿದೆ. ಆಮೇಲೆ ನೆನ್ಕೊಂಡು ಜಿಗಣಿ ಕೈ ಕಚ್ಕೊಂಡು ಬರ್ತದೆ ಗ್ಯಾರಂಟಿ. ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ ಮಾತ್ರ. తెలుపు మారా వీడియో మొత్తం పొరనులే. ಬ್ರೋ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಬಂದ್ವಿ ಅನ್ಸುತ್ತೆ. ಫುಲ್ ಖುಷಿಯಾಗಿದ್ದಾನೆ. ಅದೇ ನನಗಂತೂ ಖುಷಿ ಇಲ್ಲ, ಯಾಕಂದರೆ ಇನ್ನೂ ಹೋಗ್ಬೇಕನ್ಸುತ್ತೆ. ನಡೀತಾನೆ ಇದ್ದೀನಿ, ಇಲ್ಲಿ ಹೋಗ್ತೀನಿ ಅಂತ. ಬನ್ಕಲ್ಗೆ ಬಂದು ಬನ್ಕಲ್ ಫಾರೆಸ್ಟ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅನ್ನೋ ಗೊತ್ತಿಲ್ಲ. ರೋಡ್ ಮಾತ್ರ ಇದೆ, ದಾರಿ ಸೀದಕ್ಕಿದೆ. 1 ಕಿಲೋಮೀಟ್ರ್ ನಡೆದಾಯ್ತು, ಇನ್ನೂ ದಾರಿ ಸಿಕ್ಕಿಲ್ಲ. ನೋಡೋಣ ಇನ್ನು ಎಷ್ಟು ಸಿಗುತ್ತೆ ಗೊತ್ತಿಲ್ಲ. ಅವನೇನೋ ಖುಷಿಯಾಗಿ ಹೋಗ್ತಾ ಕೂತಾನೆ. ನಾವಿಲ್ಲಿ ಸುತ್ತಮುತ್ತ ಯಾರೂ ಇಲ್ಲ ಮನೆ, ಕಷ್ಟಪಟ್ಟು ಹೋಗ್ತಾಯಿದ್ದೀವಿ. ಸಿಕ್ಕಿದಂಗೆ ನಮಗೆ ಏನೋ ಸಿಕ್ತಂತೆ. ಕಸ ನೋಡ್ಬಿಟ್ಟು ಸಿಕ್ತು ಅಂತಾನೆ. ದಾರಿ ಸಿಕ್ತು ದಾರಿ ಸಿಕ್ತು ದಾರಿ ಸಿಕ್ತು ಅಷ್ಟು ದಾರಿ ಹುಡುಕಿ ಈಗ ಯಾವುದೋ ಏರಿಯಾದೊಳಗೆ ಬಂದಿದ್ದೀವಿ. ನೋಡೋಣ. ಮೈನ್ ರೋಡ್ ಕಾಣಿಸ್ತಿದೆ. ತೋಜಿಂಡು ಹಾಂ ದೇವಸ್ಥಾನ ಕೂತೈತ. ಹಾಂ ದರ್ಶನ ನೋಡತ್ತ. ಹಿಂಗೋ ಮೈನ್ ರೋಡ್ ರೀಚ್ ಆದ್ವಿ. ಹಬ್ಬ ದೇವ್ರೆ, ಜರ್ನಿ ಫುಲ್ ಸಕ್ಸಸ್. ಮಳೆ ನಿಂತ್ಕೊಂಡು ಸಕ್ಸಸ್ ಆಗಿದ್ದೀವಿ. ಇದು ಸ್ಕೂಲ್ಗೆ ಹೋಗಿದ್ದಾರೆ. ಇನ್ನೊಂದು ಹೋಗ್ಬಿಡು ಅಂತ. ಮೈನ್ ರೋಡ್ ಬಂತು, ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಬಾಯ್.